ಎಲ್ಲರಿಗೂ ನಮಸ್ಕಾರ. ಟಿ ಟು ಲೈವ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಶುಕ್ರವಾರದಂದು ಭಾರತದಲ್ಲಿ ಸಿನಿಮಾಗಳನ್ನು ರಿಲೀಸ್ ಮಾಡಲಾಗುತ್ತಿದೆ. ಮೊದಲು ಇದು ಆರಂಭ ಆಗಿದ್ದು ಹಾಲಿವುಡ್ನಲ್ಲಿ. ಅಲ್ಲಿ 1939ರಲ್ಲಿ ಈ ಟ್ರೆಂಡ್ ಆರಂಭ ಆಯಿತು. 20 ವರ್ಷಗಳ ಬಳಿಕ ಭಾರತದಲ್ಲಿ ಈ ಟ್ರೆಂಡ್ನ ತರಲಾಯಿತು. 1960ರ ಸುಮಾರಿಗೆ ಬಾಲಿವುಡ್ನಲ್ಲಿ ಶುಕ್ರವಾರ ಸಿನಿಮಾ ರಿಲೀಸ್ ಮಾಡೋಕೆ ಪ್ರಾರಂಭಿಸಿದರು. ನಂತರ ದಕ್ಷಿಣ ಭಾರತಕ್ಕೂ ಈ ಸಂಪ್ರದಾಯ ಬಂತು. ಭಾರತದಲ್ಲಿ ಶುಕ್ರವಾರ ಬಿಡುಗಡೆಯಾದ ಮೊದಲ ಚಿತ್ರ ಮುಘಲ್-ಎ-ಆಜಮ್. ಈ ಚಿತ್ರ ಆಗಸ್ಟ್ 5, 1960ರಂದು ರಿಲೀಸ್ ಆಯಿತು. ಈಗ ಚುನಾವಣಾ ಅಬ್ಬರ ಕಡಿಮೆಯಾಗಿದೆ. ಹೀಗಾಗಿ ಕಳೆದ ಶುಕ್ರವಾರ ಡಾಲಿ ಧನಂಜಯ್ ನಟನೆಯ ಕೋಟಿ, ವಸಿಷ್ಠ ಸಿಂಹ ನಟನೆಯ ಲವ್ಲಿ ಮೊದಲಾದ ಸಿನಿಮಾಗಳು ರಿಲೀಸ್ ಆಗಿವೆ. ಹಾಗಾದರೆ ಶುಕ್ರವಾರವೇ ಸಿನಿಮಾ ರಿಲೀಸ್ ಏಕೆ? ಅದಕ್ಕೆ ಕಾರಣ ಇದೆ. ಭಾರತದಲ್ಲಿ ಶುಕ್ರವಾರವನ್ನು ಮಂಗಳಕರ ವಾರ ಎಂದು ಪರಿಗಣಿಸಲಾಗಿದೆ. ಶುಕ್ರವಾರ ಲಕ್ಷ್ಮೀದೇವಿಯ ದಿನ. ಲಕ್ಷ್ಮೀದೇವಿ ಇದ್ದಲ್ಲಿ ದಾರಿದ್ರ್ಯ ಬರುವುದಿಲ್ಲ ಎನ್ನುವ ನಂಬಿಕೆ ಅನೇಕರದ್ದು. ಅದಕ್ಕಾಗಿಯೇ ಹೆಚ್ಚಿನ ನಿರ್ಮಾಪಕರು ತಮ್ಮ ಸಿನಿಮಾಗಳನ್ನು ಶುಕ್ರವಾರವೇ ಬಿಡುಗಡೆ ಮಾಡಲು ಇಷ್ಟಪಡುತ್ತಾರೆ. ಚಿತ್ರಗಳ ರಿಲೀಸ್ ಮಾತ್ರ ಅಲ್ಲ, ಮುಹೂರ್ತಗಳನ್ನು ಕೂಡ ಶುಕ್ರವಾರ ನಡೆಸಲಾಗುತ್ತದೆ. ಈ ದಿನ ಸಿನಿಮಾ ಆರಂಭಿಸಿದರೆ, ಬಿಡುಗಡೆ ಮಾಡಿದರೆ ಲಾಭ ಆಗುತ್ತದೆ ಎನ್ನುವ ನಂಬಿಕೆ ನಿರ್ಮಾಪಕರದ್ದು. ಇದಕ್ಕೆ ಮತ್ತೊಂದು ಕಾರಣ ಎಂದರೆ ವೀಕೆಂಡ್. ಐಟಿ ಕಂಪನಿಗಳಲ್ಲಿ ಶನಿವಾರ ಭಾನುವಾರ ರಜೆ ಇರುತ್ತದೆ. ಶುಕ್ರವಾರದಿಂದ ಎಲ್ಲರೂ ವೀಕೆಂಡ್ ಮೂಡ್ನಲ್ಲಿ ಇರುತ್ತಾರೆ. ಈ ದಿನ ಸಿನಿಮಾ ಬಿಡುಗಡೆಯಾದರೆ ಶನಿವಾರ ಮತ್ತು ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರುತ್ತಾರೆ. ಇದರಿಂದ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟದ ಕಮಾಯಿ ಮಾಡಬಹುದು. ನೆಗೆಟಿವ್ ವಿಮರ್ಶೆ ಪಡೆದ ಹೊರತಾಗಿಯೂ ಸಿನಿಮಾಗಳು ವೀಕೆಂಡ್ನಲ್ಲಿ ಭರ್ಜರಿ ಹಣ ಮಾಡಿದ ಉದಾಹರಣೆ ಇದೆ. ಶುಕ್ರವಾರ ಸಿನಿಮಾಗಳು ರಿಲೀಸ್ ಆಗೋದರ ಜೊತೆಗೆ ವಾರದ ಇತರ ದಿನಗಳು ಸಿನಿಮಾಗಳು ಬಿಡುಗಡೆ ಆಗುತ್ತವೆ. ಬುಧವಾರ, ಗುರುವಾರ ಕೂಡ ಚಿತ್ರಗಳು ರಿಲೀಸ್ ಆದ ಉದಾಹರಣೆ ಇದೆ. ಹಬ್ಬಗಳ ಪ್ರಯುಕ್ತ ಗುರುವಾರ, ಶುಕ್ರವಾರ ರಜಾ ಇದ್ದರೆ ಬುಧವಾರವೇ ಸಿನಿಮಾಗಳನ್ನು ರಿಲೀಸ್ ಮಾಡಿದ ಉದಾಹರಣೆ ಸಾಕಷ್ಟಿದೆ. ತಮಿಳಿನಲ್ಲಿ ಸಿದ್ಧವಾದ ದಳಪತಿ ವಿಜಯ್ ನಟನೆಯ ಬೀಸ್ಟ್ ಸಿನಿಮಾ ಬುಧವಾರ, ಕೆಜಿಎಫ್ 2 ಗುರುವಾರ, ರಜನಿಕಾಂತ್ ಶಿವರಾಜಕುಮಾರ್ ನಟನೆಯ ಜೈಲರ್ ಗುರುವಾರ ಬಿಡುಗಡೆಯಾಗಿತ್ತು. ಸೋಮವಾರ ಸಿನಿಮಾ ರಿಲೀಸ್ ಆದ ಉದಾಹರಣೆ ಕಡಿಮೆ. ಒಟ್ಟಾರೆ ಹೇಳುವುದಾದರೆ, ಸಿನಿಮಾಗಳನ್ನು ನಿರ್ಮಾಪಕರು ಪ್ರೇಕ್ಷಕರು ಎಷ್ಟರ ಮಟ್ಟಿಗೆ ಥಿಯೇಟರ್ನಲ್ಲಿ ಸಿನಿಮಾ ನೋಡಲು ಬರುತ್ತಾರೆ ಎನ್ನುವ ಆಧಾರದ ಮೇಲೆ ಬಿಡುಗಡೆ ಮಾಡುತ್ತಾರೆ. ಸ್ನೇಹಿತರೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.